ಹೃದಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಒಂದು ಐತಿಹಾಸಿಕ ಸ್ಥಳವಾದ ಮಿರ್ಜಾನ್ ಪೋರ್ಟ್ನ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೇನೆ. ಮಿರ್ಜಾನ್ ಪೋರ್ಟ್ ಕುಮಟಾ ಮತ್ತು ಗೋಕರ್ಣ ಹೈವೇ, ನ್ಯಾಷನಲ್ ಹೈವೇ 66 ಅಲ್ಲಿ ಬರ್ತದೆ. ಇದು ಗೋಕರ್ಣದಿಂದ ಸುಮಾರು 23 ಕಿಲೋಮೀಟರ್, ಹಾಗೆ ಕುಮಟಾದಿಂದ 10 ಕಿಲೋಮೀಟರ್ ಅಂತರದಲ್ಲಿದೆ. ನಾವು ನಮ್ಮನೆ ಅಂಕೋಲದಿಂದ ಬಂದಿದ್ದೇವೆ. ಸೊ ಇದು ನಮಗೆ ಸುಮಾರು 28 ಕಿಲೋಮೀಟರ್ ದೂರದ ಡಿಸ್ಟೆನ್ಸಲ್ಲಿದೆ. ಮಿರ್ಜಾನ್ ಪೋರ್ಟ್ ಅಗ್ನಾಶಿನಿ ನದಿ ಮತ್ತು ಅರಬ್ಬಿ ಸಮುದ್ರದ ನಡುವೆ ಇರುವಂತಹ ಒಂದು ಕೋಟೆ. ಇವತ್ತು ನಾವು ಕೋಟೆಯ ರಿಲೇಟೆಡ್ ಸುಮಾರು ಇನ್ಫಾರ್ಮೇಷನ್ ಕೊಡೋಣ ಅಂತಿದ್ದೇವೆ. ವಿಡಿಯೋನ ಕೊನೆವರೆಗೂ ನೋಡಿ ಎಂಜಾಯ್ ಮಾಡಿ. ನಾವೀಗ ಜಸ್ಟ್ ಮಿರ್ಜಾನ್ ರೀಚ್ ಆಗ್ತಾ ಇದ್ದೀವಿ. ಇದು ನ್ಯಾಷನಲ್ ಹೈವೇ 66. ನೀವು ಡೈರೆಕ್ಟ್ ಹೋದ್ರೆ ಕುಮಟಕ್ಕೆ ರೀಚ್ ಆಗ್ಬೋದು. ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಇಲ್ಲೊಂದು ಡೈವರ್ಷನ್ ಬರುತ್ತೆ. ಈ ಡೈವರ್ಷನ್ ಇಂದ ರೈಟ್ ಸೈಡ್ ತಕೊಂಡು ಒಳಗಡೆ ಹೋಗ್ಬೇಕು. ಇದು ಮಿರ್ಜಾನ್ ಸಿಟಿ. ನೋಡಿ, ತಕೊಂಡು ಈ ರೂಟಲ್ಲಿ ಹೋಗ್ಬೇಕಾಗುತ್ತೆ. ನೋಡಿ, ನಾವು ವ್ಲಾಗ್ ಮಾಡ್ತೀವಿ ಅಂತ ಕೋತಿ ಕೂಡ ಕಾಯ್ತಾ ಕುಂತಿದೆ. ನೋಡಿ ನೋಡಿ, ಇದೇ ಒಂದು ಎಂಟ್ರೆನ್ಸ್. ಟೂರಿಸ್ಟ್ ಸ್ಪಾಟ್ ಇದೆ. ಗೈಸ್, ನಾವು ಬಂದು ರೀಚ್ ಆದ್ವಿ ಮಿರ್ಜಾನ್ ಪೋರ್ಟ್ಗೆ. ನಾವು ಬಂದಿದ್ದು ಸುಮಾರು 4 ಗಂಟೆಗೆ. ಈಗಲೇ ಇಷ್ಟು ಬಿಸಿಲಿದೆ. ಬೆಳಿಗ್ಗೆ ಬಂದಿದ್ರೆ ಇಷ್ಟೊಂದು ಬಿಸಿಲು ಇರ್ತಿರ್ಲಿಲ್ಲ ಅನ್ಸುತ್ತೆ. ಮತ್ತೆ ಇದು ಬೆಳಿಗ್ಗೆ 10 ಗಂಟೆಯಿಂದ ಹಾಗೆ ಸಂಜೆ 5 ಗಂಟೆಗೆ ಕ್ಲೋಸ್ ಆಗುತ್ತೆ. ಓಪನ್ ಆಗೋದು 10 ಗಂಟೆಗೆ, ಕ್ಲೋಸ್ ಆಗೋದು 5 ಗಂಟೆಗೆ. ಅಲ್ಲಿ ತನಕ ನಾವು ಬಂದು ಹೋಗ್ಬೇಕು ಬರೋರು ಇದ್ರೆ. ನೋಡಿ, ಇದು ಎಷ್ಟು ದೊಡ್ಡದಿದೆ ಪ್ರವೇಶ ದ್ವಾರ. ಇದು ಆಕ್ಚುಲಿ ಮೇನ್ ಎಂಟ್ರೆನ್ಸ್. ಗೈಸ್, ನಾವು ಬಂದಿರೋದು ಇದು ಮೇನ್ ಎಂಟ್ರೆನ್ಸ್, ಪ್ರವೇಶ ದ್ವಾರ. ಇದ್ರ ಹತ್ರ ಬರ್ತಾ ಇದ್ದೇವೆ. ಈಗ ಮಳೆಗಾಲ ಸ್ವಲ್ಪ ಮುಗ್ದಿರೋದ್ರಿಂದ ಎಲ್ಲ ಕಡೆ ಗ್ರೀನ್ ಗ್ರಾಸ್ ಹುಲ್ಲು ಬೆಳಕು ಬಿಟ್ಟಿದೆ. ಈ ಐತಿಹಾಸಿಕ ಸ್ಥಳಗಳನ್ನ ನಾವು ಯಾವತ್ತು ಹಿಸ್ಟ್ರಿಯಲ್ಲಿ ಎಲ್ಲ ಓದಿರ್ತೀವಿ. ಹಾಗೆ ಈ ಥರ ರಿಯಲ್ ಆಗಿ ಒಂದ್ಸಲ ಬಂದು ನೋಡಿದ್ಮೇಲೆ ಅವ್ರದ್ದು ಹೇಗೆ ಕಟ್ಟಿದ್ರಪ್ಪ ಇಷ್ಟು ದೊಡ್ಡ ಕೋಟೆ ಅನ್ನೋದೇ ಒಂದು ಕ್ವೆಶನ್ ಮಾರ್ಕ್ ಆಗಿರುತ್ತೆ. ನೋಡಿ, ಈ ಕಲ್ಲುಗಳೆಲ್ಲ ಯೂಶ್ವಲಿ ನೀವು ಗಮನಿಸ್ತಾ ಇದ್ದೀರಾ. ನೋಡಿ, ಈ ಕಲ್ಲುಗಳು, ಇದು ಒಂದು ಲ್ಯಾಟ್ರೈಟ್ ಅಂತ ಕಲ್ಲು, ಅಥವಾ ನಮ್ಮ ಕಡೆ ಹೇಳಬೇಕಂದ್ರೆ ಜಂಬಿಟ್ಟಿಗೆ ಮಣ್ಣು ಅಂತ ಕರಿತೇವೆ. ಈ ಮಣ್ಣಲ್ಲಿ ಈ ಕೋಟೆಗಳನ್ನು ಕಟ್ಟಿದ್ದಾರೆ. ಎಸ್, ನಾವು ಈಗ ಕೋಟೆಯ ಒಳಗಡೆ ಎಂಟ್ರಿ ಆಗ್ತಾ ಇದ್ದೇವೆ. ಒಳಗಡೆಯಿಂದ ಫುಲ್ ಫ್ರೆಶ್ ಗಾಳಿ ಬರ್ತಾ ಇದೆ, ಸಖತ್ತಾಗಿ. ನೋಡಿ, ಇಲ್ಲಿ ಎಂಟ್ರಿ ಇದೆ. ಈ ಸೂರ್ಯನ ಕಿರಣ ಈ ಮೆಟ್ಲಿಂದ ಹೀಗೆ ಬರ್ತಾ ಇದ್ರೆ ವಾವ್. ಆದ್ರೂ ಏನೇ ಹೇಳು, ಆಗಿನ ಕಾಲದ ಕನ್ಸ್ಟ್ರಕ್ಷನ್ ಮಾಡಿದಾರಲ್ಲ ಇಂಜಿನಿಯರ್ಸ್, ಅವರಿಗೆ ನನ್ನ ಕಡೆಯಿಂದ ಒಂದು ಸೆಲ್ಯೂಟ್. ವಾವ್, ಒಳಗಡೆ ಸೂಪರ್ ಆಗಿದೆ, ಎಷ್ಟು ಚೆನ್ನಾಗಿದೆ. ಎಸ್, ಕೋಟೆ ಒಳಗಡೆ ಬಂದು ಕುತ್ಕೊಂಡಿದೀವಿ. ಒಳ್ಳೆ ಆರಾಮ್ಸೆ ಅನಿಸ್ತಿದೆ ಜಾಗ, ತುಂಬಾ ಚೆನ್ನಾಗಿದೆ. ಈ ಮಿರ್ಜಾನ್ ಕೋಟೆ ಇದೆಯಲ್ಲ, ಇದನ್ನ 16ನೇ ಶತಮಾನದಲ್ಲಿ ನಗರ ಸಾಮಂತ ರಾಣಿ ಸಾಳ್ವ ವಂಶಕ್ಕೆ ಸೇರುವಂತಹ ಗೇರು ಸೊಪ್ಪೆಯ ಚೆನ್ನಭೈರಾದೇವಿ ಅವರು ಕಟ್ಟಿಸಿದ್ದರು. ಅವರು ಇದಾರಲ್ಲ, ಆ ದೇವಿಯನ್ನ, ಚೆನ್ನಭೈರಾದೇವಿ, ಅವರಿಗೆ ಪೆಪ್ಪರ್ ಕ್ವೀನ್ ಅಂತ ಹೇಳ್ತಿದ್ರು. ಮೇಲ್ಗಡೆ ಹೋಗ್ಲಿಕ್ಕೆಲ್ಲ ಇದೆ, ಬಟ್ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಹೋಗೋ ಹಾಗಿಲ್ಲ. ಹಳೇತಾಯ್ತಾ ಬಂತಲ್ಲ ಎಲ್ಲ ಪ್ಲೇಸ್ಗಳು. ಸೊ ಜನ ಮೇಲ್ಗಡೆ ಹೋಗ್ಬಿಟ್ಟು ಕಾಲ್ಗಿಲ್ ಮುರ್ಕೊಂಡ್ರೆ ಅಂತ ಹೇಳಿ ಎಲ್ಲ ಬಳ್ಳಿ ಹಾಕಿ ಕಟ್ಟಿಟ್ಟಿದ್ದಾರೆ. ಮೇಲೆ ಹೋಗೋ ಆಗಿಲ್ಲ. ಇಲ್ಲಿ ಅಲ್ಲಿಂದ ತುಂಬಾ ಚೆನ್ನಾಗಿರುತ್ತೆ ವ್ಯೂಸ್ ಎಲ್ಲ ಅಲ್ಲ. ಇದನ್ನ ನಾವು ವೀಕ್ಷಣಾ ಗೋಪುರ ಅಂತ ಕರಿತೀವಿ. ನೋಡಿ, ಇಲ್ಲಿ ಮೇಲ್ಗಡೆ ಒಂದು ಧ್ವಜಸ್ತಂಭ ಕೂಡ ಇದೆ. ಈ ಧ್ವಜಸ್ತಂಭ ಆಗಸ್ಟ್ 15ಕ್ಕೆ ಮೇ ಬಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ ಅನ್ಸುತ್ತೆ. ಈಗ ಆಕ್ಚುಲಿ ಮೊದಲು ಇಲ್ಲಿ ಮೇಲ್ಗಡೆ ವೀಕ್ಷಣಾ ಗೋಪುರದ ಮೇಲ್ಗಡೆ ಹೋಗೋಕೆ ಪರ್ಮಿಷನ್ ಇತ್ತು, ಬಟ್ ಇವಾಗ ಪ್ರವಾಸಿಗರಿಗೆ ನಾಟ್ ಅಲೌಡ್ ಅಂತ ಹಾಕಿದ್ದಾರೆ. ನೋಡಿ ಅಲ್ವಾ.
ಎಸ್, ನಿಮ್ಗೆ ಗೊತ್ತಾ ಈ ಪ್ಲೇಸ್ಗೆ ಎಷ್ಟು ಪ್ರಾಮುಖ್ಯತೆ ಇತ್ತಂತ? ಪ್ರೀವಿಯಸ್ಲಿ ದೇಶ ವಿದೇಶಗಳಿಗೆ ಕಾಳುಮೆಣಸನ್ನ ರಫ್ತು ಮಾಡ್ತಿರೋ ಒಂದು ಜಾಗ ಇದಾಗಿತ್ತು. ಇಲ್ಲಿ ಸುಮಾರು ಒಂದು 9 ಬಾವಿಗಳೇನೋ ಇದೆ, ಅಲ್ಲಿ ಕಾಳುಮೆಣಸನ್ನ ಸ್ಟೋರ್ ಮಾಡಿಡ್ತಿದ್ರು. ನೋಡಿ, ಇದು ಒಂದು ಬಾವಿನೇ. ಈಗ ಇದನ್ನ ಕ್ಲೋಸ್ ಮಾಡಿದ್ದಾರೆ, ಕವರ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ ಫ್ರೀ ಸ್ಪೇಸಸ್ ಇದೆ. ವೀಕ್ಷಕರೇ, ಈ ಕೋಟೆದು ಸ್ಪೆಷಲ್ ಏನು ಗೊತ್ತಾ? ಇದ್ರದ್ದು ಟೋಟಲಿ 11.5 ಏಕರ್ಸಲ್ಲಿ ಈ ಕೋಟೆ ಹರಡ್ಕೊಂಡಿದೆ. ಹಾಗೆ ಆವಾಗ ಹೇಳ್ದಾಗೆ ನೀವು ನೋಡಿದ್ರಲ್ಲ, ಇಲ್ಲಿ 4 ಬಾಗಿಲುಗಳಿರ್ತವೆ. ಒಂದು ಮುಖ್ಯ ಬಾಗಿಲು, ಹಾಗೆ ಇನ್ನು 3 ಉಪಬಾಗಿಲುಗಳಂತ. ಈ ಮುಖ್ಯ ದ್ವಾರ ಈಗ ಪ್ರವಾಸಿಗರಿಗೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಉಳಿದ ಎಲ್ಲ ಬಾಗಿಲುಗಳು ಕ್ಲೋಸ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ಇಲ್ಲೊಂದು ಕಮಾನ್ ಇದೆ, ಹಾಗೆ ಇಲ್ಲೊಂದು ದ್ವಾರ ಇದೆ, ಅಂದ್ರೆ ಬಾಗ್ಲು. ಇದನ್ನ ಕ್ಲೋಸ್ ಮಾಡಿದ್ದಾರೆ. ಅದನ್ಸುತ್ತೆ ಶಾಸನಗಳೆಲ್ಲ ಇರೋದು. ಏನಿದೆ ಅಂತ ಹೇಳಿ. ಇಲ್ಲಿ ಕೋಟೆ ಒಳಗಡೆ ಹಾಗೇನೆ ನೋಡಿ, ಇಲ್ಲಿ ಚಾಮುಂಡೇಶ್ವರಿ ದೇವಿಯ ವಿಗ್ರಹವನ್ನು ಸಹ ಕೆತ್ತನೆ ಮಾಡಿದ್ದಾರೆ. ಯಾಕಂದ್ರೆ ಇವರು ಚೆನ್ನಭೈರಾದೇವಿ ರಾಣಿ ಇದ್ರಲ್ಲ, ಅವರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಣಿ ಆಗಿದ್ರು. ಇವಳು ಸಾಳುವ ವಂಶಕ್ಕೆ ಸೇರಿದ್ಲು. ವಿಜಯನಗರ ಸಾಮ್ರಾಜ್ಯದಲ್ಲಿ ಇರ್ತದಲ್ಲ, ಸಂಗಮ, ಸಾಳುವ, ತುಳುವ, ಅರುವಿಡು ಅಂತ, ಅಲ್ಲಿ ಹಾಗೇನೆ ಸಾಳುವ ವಂಶಕ್ಕೆ ಸೇರಿರುವಂತ ಒಬ್ಬರು ರಾಣಿ. ಇಲ್ಲಿ ನೋಡಿ ಶಾಸನಗಳನ್ನು ಸಹ ಇಟ್ಟಿದ್ದಾರೆ ಒಂದು ಮರದ ಕೆಳಗಡೆ. ಇಲ್ಲಿ ತುಂಬಾ ಆಸನಗಳನ್ನ ಇರಿಸಿದ್ದಾರೆ ಕೂರ್ಲಿಕ್ಕೆ ಒಳ್ಳೆದಾಗಿ. ಇಲ್ಲಿ ಸಹ ಒಂದು ಬಾವಿ ಇದೆ. ಹಾಗೇನೆ ಇಲ್ಲಿ ಎಲ್ಲಾ ಬಾವಿಗಳನ್ನ ಸಹ ಕ್ಲೋಸ್ ಮಾಡಿದ್ದಾರೆ. ಮೊದಲು ಇದನ್ನ ಕಾಳುಮೆಣಸಿನ ಸ್ಟೋರ್ ಮಾಡ್ಲಿಕ್ಕೆ ಬಳಸ್ತಾ ಇದ್ರು ಈ ಬಾವಿಯನ್ನ. ಇಲ್ಲಿ ನೋಡಿ, ಹಾಗೇನೆ ಬಾವಿಗೆ ಎಂಟ್ರೆನ್ಸ್ ಸಹ ಇಟ್ಟಿದ್ದಾರೆ ಹೋಗ್ಲಿಕ್ಕೆ. ಮೊದಲು ಪ್ರಾಣಿಗಳಿಗೆ, ಅಂದ್ರೆ ರಾಣಿ ಹತ್ರ ಎಲ್ಲ ಕುದುರೆ ಇರ್ತಿತ್ತಲ್ವಾ, ಕುದುರೆಗೆ ನೀರು ಕುಡಿಯಕ್ಕಂತ ಹೇಳಿ ಈ ತರ ದಾರಿಯನ್ನ ಇಟ್ಟಿದ್ರು. ಹಾಗೆ ನಾನು ಹೇಳ್ದಂಗೆ ಮೆಣಸಿನಕಾಯಿ ಎಲ್ಲ ಸ್ಟೋರ್ ಮಾಡ್ತಿದ್ರಲ್ಲ, ಕಾಳುಮೆಣಸು, ಸೊ ಅದನ್ನ ಇಡಕ್ಕೂ ಸಹ ಇದನ್ನ ಯೂಸ್ ಮಾಡ್ತಿದ್ರು ಅನ್ಸುತ್ತೆ, ಈ ತರ ದಾರಿಯನ್ನ. ಸೊ ಈ ದಾರಿ ಇದೆಯಲ್ಲ, ಬಾವಿಗೆ ಹೋಗ್ಬಿಟ್ಟು ಕನೆಕ್ಟ್ ಆಗತ್ತೆ. ಇದೇ ತರ ಸುಮಾರು 9 ದಾರಿ ಇದೆ ಇದ್ರೊಳಗಡೆ, ಸುಮಾರು 9 ಇದೆ ಈ ತರ. ಈಗೆಲ್ಲ ಕ್ಲೋಸ್ ಮಾಡಿದ್ದಾರೆ, ಒಳಗಡೆ ಅಲವಿಲ್ಲ ಹೋಗಿ ತೋರಿಸ್ಲಿಕ್ಕೆ. ಹಾಗೆ ಅಲ್ಲಿ ಮುಂದೆ ಒಂದು ಗೇಟ್ ಇದೆ, ಅದು ಸಹ ಕ್ಲೋಸ್ ಆಗಿದೆ ನೋಡಿ. ಇಲ್ಲಿಂದ ಇದ್ರ ನೆಕ್ಸ್ಟ್ ಇರೋದೇ ಬಾವಿ. ನೋಡಿ, ಇದು ವೀಕ್ಷಣಾ ಗೋಪುರದ ಒಳಗಡೆ ಹೇಗೆ ಕಾಣುತ್ತೆ ನೋಡಿ. ಹಾಗೆ ಇಲ್ಲಿಂದ ನೀವು ನೋಡಿದರೆ, ಇಲ್ಲಿಂದ ನೋಡಿದರೆ ಪೂರ್ತಿ ವ್ಯೂ ಕಾಣುತ್ತೆ. ಸುತ್ತಲೂ ಕೋಟೆ ಯಾರ್ಯಾರು ಬರ್ತಿದ್ರು, ಯಾರ್ಯಾರು ವೈರಿಗಳ ಆಕ್ರಮಣ ಆಗ್ತಿತ್ತು, ಇದನ್ನೆಲ್ಲ ಸೈನಿಕರು ಈ ಒಂದು ವೀಕ್ಷಣಾ ಗೋಪುರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲಿ ಒಂದು ಸಹ ಕಮಾನು ಇಟ್ಟಿದ್ದಾರೆ. ಒಳ್ಳೆ ಫೋಟೋ ಶೂಟ್ ಮಾಡ್ಕೊಳ್ಬಹುದು. ಕೋಟೆ ಶ್ಯಾಡೋ ಸಹ ಕಾಣಿಸ್ತಾ ಇದೆ ಇಲ್ಲಿಂದ. ಇದು ತುಂಬಾ ಚೆನ್ನಾಗಿದೆ. ಗೋಕರ್ಣಕ್ಕೆ ಬಂದ್ರೆ ನಿಯರೆಸ್ಟ್ ಆಗಿ ಈ ಪ್ಲೇಸ್ಗೆ ನೀವು ಬರ್ಬೋದು. ಚೆನ್ನಾಗಿದೆ. ಆಯ್ತು, ಕೋಟೆ ಎಲ್ಲ ನೋಡಿ ಈಗ ಹೋಗ್ತಾ ಇದ್ದೀವಿ ಡೈರೆಕ್ಟ್ ಮನೆಗೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಹೀಗೆ ಮುಂದೆ ಇನ್ನಷ್ಟು ಒಳ್ಳೆ ವಿಡಿಯೋಸ್ಗಳೊಂದಿಗೆ ಬರ್ತಾ ಇರ್ತೇವೆ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.